ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೇಯ ಅಡಿಗೆ ಮನೆಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇಲ್ಲಿ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ, ಇವತ್ತು ಸೈಡ್ ಡಿಶ್ ಆಗಿ ಅನ್ನ ಸಾಂಬಾರ ಊಟ ಮಾಡುವಾಗ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದು. ಗೆಣಸಿನಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಲೂಗಡ್ಡೆ ಬಜ್ಜಿ, ಬಾಳೆಕಾಯಿ ಬಜ್ಜಿ ಮತ್ತೆ ಈರುಳ್ಳಿ ಬಜ್ಜಿ ಎಲ್ಲ ಮಾಡಿರ್ತೀವಿ. ಗೆಣಸಿನಕಾಯಿ ಬಜ್ಜಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ, ನಾನು ಬಜ್ಜಿ ಮಾಡಲಿಕ್ಕೆ ಗೆಣಸಿನಕಾಯಿ ಬಜ್ಜಿ ಮಾಡಲಿಕ್ಕೆ ಮೊದಲೇದಾಗಿ ಇಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ದೇನೆ. ಕಡಲೆ ಹಿಟ್ಟದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಉಪ್ಪು ಕೂಡ ಹಾಕಿದೆ. ಹಾಗೆ ಚಿಲ್ಲಿ ಪೌಡರು ನಮಗೆ ಎಷ್ಟು ಬೇಕು ನೋಡಿಕೊಂಡು ಚಿಲ್ಲಿ ಪೌಡರನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಈಗ ಚಿಲ್ಲಿ ಪೌಡರನ್ನು ಸೇರಿಸಿದ್ದೇನೆ, 1 ಟೇಬಲ್ ಸ್ಪೂನಷ್ಟು. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಇದಕ್ಕೆ ಬೇರೆ ಪದಾರ್ಥ ಯಾವುದು ಹಾಕ್ಲಿಕ್ಕೆ ಹೋಗ್ಬೇಡಿ. ಹಾಕೋದಾದರೆ ನೀವು ಬ್ಲ್ಯಾಕ್ ಎಳ್ಳು ಅಂದರೆ ಕಪ್ ಎಳ್ಳು ಬರುತ್ತೆ ನೋಡಿ, ಅದನ್ನು ಹಾಕ್ಕೊಳ್ಳಿ. ಇದಕ್ಕೆ ನಾನೀಗ ಸ್ವಲ್ಪ ನೀರು ಹಾಕ್ತೇನೆ. ನೀರು ಹಾಕಿ ಕಲಿಸ್ತೇನೆ ಚೆನ್ನಾಗಿ. ಇದರಲ್ಲಿ ಗಂಟೆಲ್ಲ ಇರಬಾರ್ದು, ಆ ಥರ ಕಲಿಸಿದ್ರೆ ಸಾಕು. ನಮಗೆ ತುಂಬ ಚೆನ್ನಾಗಿರುತ್ತೆ ಗೆಣಸಿನ ಬಜ್ಜಿ. ಫಂಕ್ಷನಲ್ಲಿ ಎಲ್ಲ ಮಾಡ್ತಾರೆ ನೋಡಿ, ಅದೇ ಥರ ನಿಮಗೆ ನಾನಿಲ್ಲಿ ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ನೋಡಿ, ಇದನ್ನು ಈಗ ಚೆನ್ನಾಗಿ ಗಂಟಿಲ್ಲದ ಹಾಗೆ ಕಲಿಸ್ಕೊಂಡ್ಬಿಡ್ತೇನೆ. ನೋಡಿ, ಇಲ್ಲಿ ಈ ಥರ ಈಗ ಕಲಿಸಿದ್ದೀನಿ ನಾನು. ಇದು ತುಂಬಾ ಗಟ್ಟಿಯಾಗಿ ಅನಿಸುತ್ತೆ. ಇನ್ನೊಂದು ಚೂರು ನೀರು ಹಾಕಿ ಮಿದು ಮಾಡ್ತೀನಿ. ತುಂಬ ಗಟ್ಟಿಯಾದರೆ ಬಜ್ಜಿ ಹಿಟ್ಟಿಟ್ಟು ಅನಿಸುತ್ತೆ ನಮಗೆ. ಗೆಣಸಿನಕಾಯಿ ಬಜ್ಜಿ ಗೆಣಸು ಸಿಗಬೇಕಲ್ಲ, ಆವಾಗ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಲಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇದನ್ನು ಸೈಡ್ ಎತ್ತಿಡ್ತೀನಿ. ಒಂದು 5 ನಿಮಿಷ ನೆನೆ ಇಲ್ಲಿದು ಇಷ್ಟ ಇಡ್ತೇನೆ ಈಗ. ನೋಡಿ, ಇಲ್ಲಿ ಕೆನಸನ್ನು ನಾನು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಆಲ್ರೆಡಿ. ಈಗ ಇಲ್ಲಿ ಸೈಡೆಲ್ಲ ಎತ್ತಿಡ್ತೇನೆ. ಈ ಕಡೆ ಸೈಡ್ದು ತೆಗೆದು ಬಿಡ್ತೀನಿ. ನೋಡಿ, ಈ ಥರ ಬಂದದ್ದು. ಈಗ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ, ಆ ಸೈಜಲ್ಲಿ ಕಟ್ ಮಾಡ್ಕೊಂಡ್ರೆ ನಿಮಗೆ ದೊಡ್ಡ ಪೀಸ್ ದೊಡ್ಡದು ಗೆಣಸಿದ್ರು ತೊಗೋಬೋದು. ನೋಡಿ, ಇಷ್ಟು ನಾನು ಚಿಕ್ಕ ಗೆಣಸನ್ನು ತೊಗೊಂಡಿದ್ದೇನೆ. ಅಂದರೆ ಮಾಡಲಿಕ್ಕೆಲ್ಲ ಚೆನ್ನಾಗಿ ಅನಿಸುತ್ತೆ ಇದು ಚಿಕ್ಕದನೇ. ತುಂಬ ದೊಡ್ಡದಾದರೆ ತುಂಬ ಇದು ಆಗುತ್ತೆ ಅದು. ಅದಕ್ಕಾಗಿ ನಾನು ಚಿಕ್ಕದೇ ತೊಗೊಂಡಿರೋದು. ಇಲ್ಲಿ ನೋಡಿ, ಪೀಸ್ಗಳು ಈ ಸೈಜಲ್ಲಿದ್ದರೆ ಸಾಕು ನಮಗೆ. ಈಗ ಇದೇ ಸೈಜಲ್ಲಿ ಇದೆಲ್ಲವನ್ನು ಕಟ್ ಮಾಡ್ಕೊತೀನಿ. ನೋಡಿ, ಈ ಥರ ಈಗ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ ಪೀಸ್ಗಳನ್ನಾಗಿ. ಈಗ ಆಲ್ರೆಡಿ ಹಿಟ್ಟಂತೂ ಕಲಿಸಿಟ್ಟಿವಿ ಫ್ರೆಂಡ್ಸ್. ನೋಡಿ, ಒಂದು 5 ನಿಮಿಷ ಕಲಿಸಿಟ್ರೆ ತುಂಬ ಚೆನ್ನಾಗಿ ಆಗುತ್ತೆ ಹಿಟ್ಟು. ಬಜ್ಜಿ ಕೂಡ ಉಬ್ಬಿ ಬರ್ತಾವೆ ಅಂಥೇಳಿ ಅಷ್ಟೇ. ಈಗ ನಾನು ಇದನ್ನು ಒಂದು ಸತಿ ಈ ಥರ ತಿರುಗಿಸಿ ತೆಗೆದುಬಿಡ್ತೇನೆ ಇದನ್ನು. ನೋಡಿ, ಇಲ್ಲಿ ಎಣ್ಣೆ ಕೂಡ ಕಾಯ್ತಾ ಇದೆ. ಎಣ್ಣೆ ಕಾದಿದೆ ಫ್ರೆಂಡ್ಸ್ ಆಲ್ರೆಡಿ. ಈಗ ನಾನಿಲ್ಲಿ ಬಜ್ಜಿ ಕೂಡ ಹಾಕ್ತೇನೆ. ಹಿಟ್ಟು ರೆಡಿ ಇದೆ. ನೋಡಿ, ಇಲ್ಲಿ ಸ್ವಲ್ಪ ಗೆಣಸನ್ನು ಇದರಲ್ಲಿ ಹಾಕಿ ಈ ಥರ ಅದ್ದಿ ಬಿಡ್ತೇನೆ. ನೋಡಿ, ಎಣ್ಣೆ ಕಾದಿದೆಯಲ್ಲ ಚೆನ್ನಾಗಿ, ಅದಕ್ಕಾಗಿ ಎಣ್ಣೆ ಕಾದಿದೆ. ಸ್ಲೋ ಉರಿ ಮಾಡ್ಕೊಳ್ಳಿ. ಈಗ ಹೈ ಫ್ಲೇಮ್ ಇಡಬೇಡಿ. ಮತ್ತು ಗೆಣಸು ಒಳಗಡೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿರೋದಿಲ್ಲ, ಮೇಲ್ಗಡೆ ಮಾತ್ರ ಹಿಟ್ಟು ಫ್ರೈ ಆಗಿಬಿಡುತ್ತೆ. ಅದಕ್ಕಾಗಿ ಟೇಸ್ಟಿಯಾಗಿರುವಂಥ ಸೈಡ್ ಡಿಶ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನಾವು ಆಲೂಗಡ್ಡೆ ಬಜ್ಜಿ ಮತ್ತು ಗುಳ್ಳ ಬಜ್ಜಿ ಎಲ್ಲ ಮಾಡ್ತೀವಿ. ಗೆಣಸಿನ ಬಜ್ಜಿನೂ ಒಂದು ಸತಿ ಮಾಡಿ ನೋಡಿ, ಸೂಪರ್ ಆಗುತ್ತೆ. ಇದರಲ್ಲಿ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ನಾನೀಗ ಹಾಕ್ತೇನೆ. ನೋಡಿ, ಈಗ ತಿರುಗಿಸಿ ಹಾಕ್ಕೊಂಡು ಬನ್ನಿ. ಇಷ್ಟು ಹಾಕಿದ್ದೇನೆ ನಾನೀಗ. ನೋಡಿ, ಸ್ವಲ್ಪ ಗ್ಯಾಸ್ ಎಣ್ಣೆ ಕಾಯಿಸ್ಕೊಂಡ್ಮೇಲೆ ಸ್ಲೋ ಉರಿಯಲ್ಲಿ ಮಾಡಿದರೆ ಸಾಕು. ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಕರಿತವೆ ಅವು. ಈಗ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ. ನೋಡಿ, ಎಲ್ಲ ಬಿಟ್ಕೊಳ್ತವೆ. ಅವು ಅಂಟ್ಕೋತಾವೆ ಅನ್ನೋದು ಏನು ಟೆನ್ಷನ್ನ ಬೇಡ. ನೋಡಿ, ಹಿಟ್ಟು ಕಲಿಸುವಾಗ ನಾವು ಹದವಾಗಿ ಕಲಿಸಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಯಾವ ಥರ ಬಂದಿದೆ ಬಜ್ಜಿ, ಸೂಪರ್ ಅಲ್ಲ. ಈಗ ಗೆಣಸಿನಕಾಯಿ ಬಜ್ಜಿ ರೆಡಿ ಆಗ್ಯಾವು. ನಾನು ತಗೊಂಡ್ಬಿಡ್ತೇನೆ. ನೋಡಿ, ಈಗ ಕರೆಕ್ಟಾಗಿ ಒಳಗಡೆದೆಲ್ಲ ಇವು ಗುಳ್ಳೆ ಬರದೇ ಇದ್ದರೆ ಕರೆಕ್ಟಾಗಿ ಕರೆದಿದೆ ಅಂಥೇಳಿ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಸೌಂಡ್ ಕೂಡ ಕೇಳ್ತಾ ಇದೆಯಲ್ಲ, ಎಷ್ಟು ಗರಿಯಾಗಿ ಚೆನ್ನಾಗಿ ಬಂದಿದ್ದಾವೆ. ನೀವು ಮನೇಲಿ ಟ್ರೈ ಮಾಡಿ.
ನೋಡಿ ಈ ಥರ ಬಜ್ಜಿ ಬಂದಿದ್ದಾವೆ ಫ್ರೆಂಡ್ಸ್, ಸೂಪರಾಗಿದ್ದಾವೆ. ನೀವು ಮನೇಲಿ ಟ್ರೈ ಮಾಡಿ, ಸರ್ವ್ ಮಾಡಿ ತೋರಿಸ್ತೀನಿ ಬನ್ನೀಗ. ನೋಡಿ ಗೆಣಸಿನ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ, ಸೂಪರಾಗಿದ್ದಾವಲ್ಲ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ. ಹೇಗೆ ಬಂದಂತೆ ಕಮೆಂಟ್ ಮಾಡಿ. ನೋಡಿ ಗೆಣಸು ಒಳಗಡೆ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಇವು ಫ್ರೈ ಆಗಬೇಕು, ಅಂದರೆ ಚೆನ್ನಾಗಿರ್ತವೆ, ಮಸ್ತ್ ಆಗ್ತವೆ. ಅನ್ನಕ್ಕದ ಸೈಡ್ ಡಿಶ್ ಆಗಿ ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಹೇಗೆ ಬಂದಂತೆ ಕಮೆಂಟ್ ಮಾಡಿ, ನೀವು ಒಮ್ಮೆ ಟ್ರೈ ಮಾಡಿ.